ದದ್ದಲ್ಗೆ ಸಿಎಂ ಸಿದ್ದರಾಮಯ್ಯ ಇಡಿ ನೋಟಿಸ್ ಬಂದಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ದದ್ದಲ್ ಜೊತೆ ಚರ್ಚೆ ವೇಳೆ ಸಿಎಂ ಸಿದ್ದರಾಮಯ್ಯ ಈ ಪ್ರಶ್ನೆ ಕೇಳಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಬಸನಗೌಡ ದದ್ದಲ್ ಹೌದು ಸರ್ ಅಂತ ಉತ್ತರಿಸಿದ್ದಾರಂತೆ. ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ದದ್ದಲ್ ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಎನ್ನುವ ಮಾಹಿತಿ ಇದೆ. ಶಾಸಕ ದದ್ದಲ್ ಜೊತೆ ಸಿಎಂ ಹಾಗೂ ಸ್ಪೀಕರ್ ಈ ವಿಚಾರವಾಗಿ ಚರ್ಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಸ್ಪೀಕರ್ ಕೊಠಡಿಯಲ್ಲಿ ಸಿದ್ದರಾಮಯ್ಯ ಖಾದರ್ ಜೊತೆಗೆ ಸ್ಪೀಕರ್ ಚರ್ಚಿಸಿದ್ದಾರಂತೆ. ಇದಾದ ನಂತರ ಬಸನಗೌಡ ದದ್ದಲ್ ಲಿಫ್ಟ್ನಲ್ಲಿ ತರಾತುರಿಯಾಗಿ ಓಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇಡಿ ಅಧಿಕಾರಿಗಳು ವಿಧಾನಸೌಧವನ್ನ ತಲುಪಿದ್ದಾರೆ. ಬಸನಗೌಡ ದದ್ದಲ್ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಿನ್ನೆ ಅಷ್ಟೇ 3-4 ದಿನಗಳಿಂದ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ನಿನ್ನೆ ಅಧಿವೇಶನಕ್ಕೆ ಹಾಜರಾಗಿ ನನಗೆ SIT ಅವರು ನೋಟಿಸ್ ಅನ್ನ ನೀಡಿದ್ರು, ವಿಚಾರಣೆ ಎದುರಿಸಿದ್ದೇನೆ, ನಾನು ಎಲ್ಲೂ ಓಡ್ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ, ಅಧಿವೇಶನ ಮುಗಿಸ್ಕೊಂಡು ಬಂದು ಮಾತನಾಡ್ತೀನಿ ಅಂತ ಮಾಧ್ಯಮದವರಿಗೆ ಉತ್ತರಿಸಿದ್ರು. ಇಂದು ಅಧಿವೇಶನಕ್ಕೆ ಬಸನಗೌಡ ದದ್ದಲ್ ಹಾಜರಾಗಿದ್ರು. ಇದಾದ ನಂತರ ಸ್ಪೀಕರ್ ಕೊಠಡಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಸನಗೌಡ ದದ್ದಲ್ ಅವರಿಗೆ ಇಡಿ ನೋಟಿಸ್ ಬಂದಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ಸ್ಪೀಕರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ದದ್ದಲ್ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಡಿ ನಿಮಗೆ ನೋಟಿಸ್ ನೀಡಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಈಗಾಗಲೇ ಬಸನಗೌಡ ದದ್ದಲ್ ಅವರ ವಿರುದ್ಧ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿರುವಂತಹ ಇಡಿ ಅಧಿಕಾರಿಗಳು ಅವರನ್ನ ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಸಕ ಬಿ ನಾಗೇಂದ್ರರನ್ನ ವಶಕ್ಕೆ ಪಡೆದಿರುವಂತಹ ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ಬಸನಗೌಡ ದದ್ದಲ್ ಅವರ ಆಪ್ತರನ್ನ ಕೂಡ ಬಂಧಿಸಿರುವಂತಹ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿದ್ದಾರೆ. ಕಳೆದ 3-4 ದಿನಗಳಿಂದ ಬಸನಗೌಡ ದದ್ದಲ್ ಅವರು ಯಾರ ಕೈಗೂ ಸಿಗದೆ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ನಿನ್ನೆ ಇದ್ದಕ್ಕಿದ್ದಂತೆ ಅಧಿವೇಶನಕ್ಕೆ ಹಾಜರಾದಂತಹ ದದ್ದಲ್ ನಾನೆಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ, ನನ್ನ ಹತ್ರ ಫೋನ್ ಇದೆ, ನಾನೆಲ್ಲೂ ಓಡ್ ಹೋಗಿಲ್ಲ, ಇಲ್ಲೇ ಇರ್ತೀನಿ ಅಂತ ಕೂಡ ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಸ್ಪೀಕರ್ ದದ್ದಲ್ ಜೊತೆ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಡಿ ನಿಮಗೇನಾದ್ರೂ ನೋಟಿಸ್ ಕೊಟ್ಟಿದೆಯಾ, ನೋಟಿಸ್ ಕೊಟ್ಟಿರೋದಾದ್ರೆ ವಿಚಾರಣೆಗೆ ಹಾಜರಾಗಿ ಎನ್ನುವಂತೆ ಸಿದ್ದರಾಮಯ್ಯ ಹಾಗೂ ಸ್ಪೀಕರ್ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಕಳೆದ 15-20 ದಿನಗಳಿಂದ ಭಾರೀ ಚರ್ಚೆಯಲ್ಲಿರುವಂಥದ್ದು ಒಂದು ಮುಡಾ ಹಗರಣ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮ. ಈ ಎರಡೂ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗಾಗಲೇ ಅಧಿವೇಶನದಲ್ಲೂ ಕೂಡ ಈ ಎರಡೂ ವಿಚಾರವನ್ನ ಇಟ್ಕೊಂಡು ಪ್ರತಿಪಕ್ಷದವರು ಸಾಕಷ್ಟು ಸದ್ದು ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳುವಂತಹ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರುವಂತಹ 187 ಕೋಟಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಜನರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ, ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವ ಬಿ ನಾಗೇಂದ್ರರನ್ನ ಕೂಡ ಇಡಿ ಅಧಿಕಾರಿಗಳು ಬಂಧಿಸಿ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ರು. ಆದರೆ ದದ್ದಲ್ SIT ತನಿಖೆಗೆ ಹಾಜರಾಗಿ ಇಡಿ ನೋಟಿಸ್ ಅನ್ನ ನೀಡಿದ್ರು ಕೂಡ ಇಡಿಯ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇದೀಗ ದದ್ದಲ್ಗೆ ಬಂಧನದ ಭೀತಿ ಎದುರಾಗಿದೆ. ಕಳೆದ 3-4 ದಿನಗಳಿಂದ ಇಡಿ ಅಧಿಕಾರಿಗಳ ಕೈಗೂ ಕೂಡ ಸಿಕ್ಕಿರಲಿಲ್ಲ ಬಸನಗೌಡ ದದ್ದಲ್ ಅಂತ ಹೇಳಲಾಗ್ತಾ ಇತ್ತು. ನಿನ್ನೆ ಅಧಿವೇಶನಕ್ಕೆ ಬಸನಗೌಡ ದದ್ದಲ್ ಹಾಜರಾಗಿ ಮಾಧ್ಯಮದವರ ಜೊತೆ ಮಾತನಾಡ್ತಾ ನಾನೆಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ, ನಾನೆಲ್ಲೂ ತಪ್ಪಿಸ್ಕೊಂಡು ಹೋಗಿಲ್ಲ, ಇಲ್ಲೇ ಇರ್ತೀನಿ, ಅಧಿವೇಶನ ಮುಗಿಸ್ಕೊಂಡು ಮಾತನಾಡ್ತೀನಿ, ನಂಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ರು. ಇಂದು ಅಧಿವೇಶನಕ್ಕೆ ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸ್ಪೀಕರ್ ಇಬ್ಬರೂ ಕೂಡ ಸ್ಪೀಕರ್ ರೂಮ್ಗೆ ಕರೆದುಕೊಂಡು ಹೋಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಸನಗೌಡ ದದ್ದಲ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ನಿಮಗೆ ಇಡಿ ನೋಟಿಸ್ ಅನ್ನ ನೀಡಿದೆಯಾ, ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿರುವಂತಹ ದದ್ದಲ್ ಹೌದು ಸರ್, ನನಗೆ ನೋಟಿಸ್ ಬಂದಿದೆ, ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರಂತೆ. ನಂತರ ಸಿಎಂ ಸಿದ್ದರಾಮಯ್ಯ ಹಾಗೂ ಸ್ಪೀಕರ್ ಅವರ ಮಾತಿನಂತೆ ದದ್ದಲ್ ಅವರು ತರಾತುರಿಯಲ್ಲಿ ಲಿಫ್ಟ್ನಿಂದ ಹೊರಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದದ್ದಲ್ ಅವರಿಗೆ ಈಗಾಗಲೇ ಬಂಧನದ ಭೀತಿ ಎದುರಾಗಿದೆ, ಇಡಿ ಅಧಿಕಾರಿಗಳು ಬಂಧಿಸುವಂತಹ ಭೀತಿ ಎದುರಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳ ಮಾತಿನಂತೆ ಬಸನಗೌಡ ದದ್ದಲ್ ಅವರು
ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅಲ್ಲಿಂದ ತರಾತುರಿಯಲ್ಲಿ ಲಿಫ್ಟ್ನಲ್ಲಿ ಹೊರಗೆ ಬಂದಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ದದ್ದಲ್ ಅವರಿಗೆ ಇಡಿ ನೋಟಿಸ್ ಅನ್ನ ನೀಡಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇಡಿ ಅಧಿಕಾರಿಗಳ ಕೈಗೆ ಸಿಗದೆ ಬಸನಗೌಡ ದದ್ದಲ್ ಓಡಾಡ್ತಿದ್ದಾರೆ ಅಂತ ಇದೀಗ ವಿಧಾನಸೌಧದಿಂದ ದದ್ದಲ್ ಅವರು ಹೊರಗೋಗಿದ್ದಾರೆ ತರಾತುರಿಯಲ್ಲಿ ಎನ್ನುವಂತಹ ಮಾಹಿತಿ. ಹಾಗಾದ್ರೆ ದದ್ದಲ್ ಅವರಿಗೆ ಬಂಧನದ ಭೀತಿ ಎದುರಾಗಿದೆಯಾ? ಖಂಡಿತವಾಗಿ ಪ್ರತೀಕ್ಷೆ, ಯಾಕಂತಂದ್ರೆ ಬಹಳ ಮುಖ್ಯವಾಗಿ ಅಧಿವೇಶನ ನಡೀತಿದೆ. ಈ ಒಂದು ಸಂದರ್ಭದಲ್ಲಿ ಅವರ ಬಂಧನಕ್ಕೆ ಸಂಬಂಧಪಟ್ಟಂಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಈಗಾಗಲೇ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ನಿನ್ನೆ ಕೂಡ ಅವರು ಕೂಡ ಸದನ ಕಲಾಪಕ್ಕೆ ಹಾಜರಾಗಿದ್ದರು. ಮಧ್ಯಾಹ್ನ ನಂತರ ಅವರು ಗೈರು ಹಾಜರಾಗಿದ್ದರು. ಇವತ್ತು ಮತ್ತೆ ಕಲಾಪಕ್ಕೆ ಹಾಜರಾಗಿದ್ದರು. ಕೆಲವತ್ತು ಕೂಡ ಅವರು ಸದನದಲ್ಲಿದ್ದರು. ಅದಾದ ನಂತರ ಸ್ಪೀಕರ್ ಅವರ ಕೊಠಡಿಗೆ ತೆರಳಿದ್ರು. ಅಲ್ಲಿ ಸ್ಪೀಕರ್ ಮತ್ತು CM ಸಿದ್ದರಾಮಯ್ಯ ಅವ್ರ ಜೊತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಅವರು ಚರ್ಚೆಯನ್ನು ನಡೆಸ್ತಾರೆ. ಅಂದರೆ ಕಾನೂನು ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಮತ್ತೆ ಇಡಿ ನೋಟಿಸ್ ನೀಡಿರುವಂಥದ್ದಾಗಿರ್ಬೋದು, SIT ತನಿಖೆಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಹಲವು ವಿಚಾರಗಳ ಬಗ್ಗೆ CM ಸಿದ್ದರಾಮಯ್ಯ ಮತ್ತು ಸ್ಪೀಕರ್ ಜೊತೆ ಚರ್ಚೆಯನ್ನು ನಡೆಸ್ತಾರೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಬಂಧಿಸಬೇಕಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾದರೆ ಸ್ಪೀಕರ್ ಅವರಿಗೆ ಗಮನಕ್ಕೆ ಕೂಡ ತರಬೇಕಾದತ್ತೆ ಇಡಿ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಕೂಡ ದದ್ದಲ್ ಅವರು ಸ್ಪೀಕರ್ ಜೊತೆ ಚರ್ಚೆ ನಡೆಸಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಒಂದು ಸ್ಪೀಕರ್ ಮತ್ತು CM ಜೊತೆ ಚರ್ಚೆ ನಡೆಸಿದ ನಂತರ ನೇರವಾಗಿ ಅಲ್ಲೇ ತರಾತುರಿಯಲ್ಲೇ ಲಿಫ್ಟ್ಗೆ ಓಡ್ತಾರೆ. ಲಿಫ್ಟ್ ಮೂಲಕ ಅವರು ಕೂಡ ವಿಧಾನಸೌಧದಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿಬರ್ತದೆ. ಯಾಕಂದರೆ ಮಾಧ್ಯಮಗಳು ಕೂಡ ಬೇರೆ ಬೇರೆ ದಿಕ್ಕಲ್ಲಿ ಇದ್ದಾವೆ. ಹಾಗಾಗಿ ಮಾಧ್ಯಮಗಳು ಕಣ್ತಪ್ಪಿಸಿ ಅವರು ಹೋಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಆದರೆ ಒಂದಂತೂ ಸ್ಪಷ್ಟ, ಈಗ ಇಡಿ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳ ನಡುವೆ ಅವರಿಗೆ ಬಂಧನದ ಭೀತಿ ಈಗ ಎದುರಾಗಿರುವಂಥದ್ದು. ಪ್ರತೀಕ್ಷಾ, ಹರೀಶ್, ಅಂದ್ರೆ CM ಸಿದ್ದರಾಮಯ್ಯ ಅವ್ರ ಜೊತೆ ದದ್ದಲ್ ಚರ್ಚೆ ಮಾಡಿದ್ದಾರೆ ಅಂದ್ರೆ ಈಗ ಸದನದಲ್ಲಿ ಅಥವಾ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಸದನ ಕಡಿಮೆ ಮಾಡೋದಕ್ಕೆ CM ಏನಾದ್ರು ದದ್ದಲ್ ಅವರಿಗೆ ಸೂಚನೆ ನೀಡಿರಬಹುದಾ? ಅಂದ್ರೆ ನಿಮಗೆ ನೋಟಿಸ್ ಬಂದಿದೆ, ಹಾಗಾಗಿ ವಿಚಾರಣೆಗೆ ಹಾಜರಾಗಿ ಎನ್ನುವಂತಹ ಸೂಚನೆ ಏನಾದರೂ ನೀಡಿರಬಹುದಾ? ಪ್ರತೀಕ್ಷೆ, ಖಂಡಿತವಾಗಿ ಕೂಡ. ಯಾಕಂದರೆ ಚರ್ಚೆ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಈಗಾಗಲೇ ವರದಿ ಆಗ್ತಿದೆ, ನಿಮಗೆ ನೋಟಿಸ್ ಬಂದಿದೆ ಅನ್ನೋ ರೀತಿಯಲ್ಲಿ ಕೂಡ ಮಾಧ್ಯಮಗಳಲ್ಲಿ ವರದಿ ಆಗ್ತಿದೆ. ಆ ರೀತಿ ಏನಾದರೂ ನೋಟಿಸ್ ಬಂದಿದೆಯಾ ಅನ್ನುವಂಥ ಮಾತನ್ನು ಸ್ವತಃ CM ಸಿದ್ದರಾಮಯ್ಯ ಅವರು ದದ್ದಲ್ ಅವರಿಗೆ ಕೇಳ್ತಾರೆ. ಹೌದು, ಆ ಸಂದರ್ಭದಲ್ಲಿ ಹೌದು ನೋಟಿಸ್ ಬಂದಿದೆ ಸರ್ ಅನ್ನುವಂಥ ಮಾತನ್ನು ಹೇಳಿ ನಂತರ ನಾನು ಹೋಗ್ತೀನಿ ಸರ್ ಅಂತ ಹೇಳ್ಬಿಟ್ಟು ಅವರು ತೆರಳಿದರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಆದರೆ ಅವರು ಎಲ್ಲಿಗೆ ಹೋದರು ಅನ್ನುವಂಥದ್ದು ಕೂಡ ಈಗ ನಿಗೂಢವಾಗಿರುತ್ತದೆ. ಯಾಕಂತಂದರೆ ಅವ್ರ ಜೊತೆ CM ಮತ್ತು ಸ್ಪೀಕರ್ ಜೊತೆ ಮಾತುಕತೆ ಮುಗಿಸಿದ ನಂತರ ಒಂದು ಕ್ಷಣವೂ ಕೂಡ ಅಲ್ಲೆಲ್ಲೂ ಕಾಣಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಆಗಲಿ. ನೇರವಾಗಿ ಸ್ಪೀಕರ್ ಕೊಠಡಿ ಪಕ್ಕದಲ್ಲೇ ಇದ್ದಂತಹ ಆ ಲಿಫ್ಟ್ ಏನಿದೆ, ಲಿಫ್ಟ್ ಮೂಲಕ ಅವರು 2ನೇ ಮಹಡಿಗೆ ಹೋಗ್ತಾರೆ. ಅಲ್ಲಿಂದ ಎಲ್ಲೋದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.